ಕಾಲಚಕ್ರದ ಬಿಗ್ಗೆಸ್ಟ್ ರಹಸ್ಯ ಬ್ರಹ್ಮಾಂಡದ ಹುಟ್ಟು ಮತ್ತು ಸಾವಿನ ಬಗ್ಗೆ ನಿಮಗೆ ಗೊತ್ತಾ? ಬ್ರಹ್ಮಾಂಡದ ಸೃಷ್ಟಿ ಅಂದರೆ ಅಂತ್ಯ ಮತ್ತು ಮತ್ತೆ ಶುರುವಾಗೋ ಹೊಸ ಆರಂಭದ ಹಿಂದಿರೋ ಆ ಮೈಂಡ್ ಬ್ಲೋಯಿಂಗ್ ಸೀಕ್ರೆಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ಮಾತಾಡೋಣ. ಒಮ್ಮೆ ಇಮ್ಯಾಜಿನ್ ಮಾಡಿಕೊಳ್ಳಿ, ಏನೂ ಇಲ್ಲದ ಶೂನ್ಯದಲ್ಲಿ ಒಂದು ದೈತ್ಯ ಕಾಲಚಕ್ರ ರೊಟೇಟ್ ಆಗ್ತಾ ಇದೆ. ಇದಕ್ಕೆ ಬಿಗಿನಿಂಗ್ ಇಲ್ಲ, ಎಂಡಿಂಗ್ ಕೂಡ ಇಲ್ಲ. ನಮ್ಮ ಪುರಾಣಗಳು ಹೇಳೋ ಪ್ರಕಾರ ಈ ಇಡೀ ಯೂನಿವರ್ಸ್ ಒಂದು ಪರ್ಫೆಕ್ಟ್ ಮ್ಯಾಥಮೆಟಿಕಲ್ ಸೈಕಲ್ ಮೇಲೆ ರನ್ ಆಗ್ತಾ ಇದೆ. ಸತ್ಯಯುಗದಲ್ಲಿ 30 ಅಡಿ ಎತ್ತರ ಇದ್ದು 1,00,000 ವರ್ಷ ಬದುಕಿದ್ದ ಮನುಷ್ಯ ಇವತ್ತು ಕಲಿಯುಗದಲ್ಲಿ 100 ವರ್ಷಕ್ಕೂ ಒದ್ದಾಡುತ್ತಿರೋದು ಹಿಂದೆ ಇರೋ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ನಿಜಕ್ಕೂ ನಂಬೋಕೆ ಆಗಲ್ಲ. ಧರ್ಮ ಅನ್ನೋ ಕಾನ್ಸೆಪ್ಟ್ ಒಂದೊಂದೇ ಯುಗದಲ್ಲಿ ಕಮ್ಮಿ ಆಗ್ತಾ ಬಂದು ಈಗ ಕೇವಲ ಒಂದೇ ಕಾಲಿನಲ್ಲಿ ನಿಂತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಕಲಿಯುಗದ ಎಂಡ್ ಬರೀ ವಿನಾಶ ಅಲ್ಲ, ಅದು ಜಗತ್ತಿನ ಬಿಗ್ಗೆಸ್ಟ್ ರೀಸೆಟ್ ಬಟನ್ ಎನ್ನಲಾಗುತ್ತೆ. ಕಲ್ಕಿ ಅವತಾರ ಬಂದು ಇಡೀ ಪ್ರಕೃತಿಯನ್ನು ಕ್ಲೀನ್ ಮಾಡಿ ಮತ್ತೆ ಸತ್ಯ ದಾರಿ ಮಾಡಿಕೊಡೋ ಆ ಮಹಾಪ್ರಳಯದ ಹಿಂದಿರೋ ಟೈಮ್ ಕ್ಯಾಲ್ಕುಲೇಷನ್ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಣ ಬರಹ, ಕರ್ಮ ಮತ್ತು ಟೈಮ್ ಟ್ರಾವೆಲ್ ಅನ್ನೋ ಕಾನ್ಸೆಪ್ಟ್ ಗಳನ್ನು ಮೀರಿಸೋ ಈ ಕಾಲಚಕ್ರದ ರಹಸ್ಯಗಳನ್ನು ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೆಲ ವಿಷಯಗಳು ನಾವು ಇಮ್ಯಾಜಿನ್ ಮಾಡಿಕೊಳ್ಳಲು ಸಹ ಕಷ್ಟ. ಮೊದಲನೇ ಅಂಕ ಸತ್ಯಯುಗ ಅಥವಾ ಕೃತಯುಗದಿಂದ ಈ ಕಾಲಚಕ್ರದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈ ಯುಗದಲ್ಲಿ ಮನುಷ್ಯರು ಬರೋಬ್ಬರಿ 30 ಅಡಿಗಿಗಿಂತಲೂ ಎತ್ತರ ಇರ್ತಾ ಇದ್ರು ಮತ್ತು ಅವರ ಲೈಫ್ ಸ್ಪ್ಯಾನ್ ಬಂದು 1,00,000 ವರ್ಷ ಆಗಿತ್ತು. ಆಗ ಪ್ರಕೃತಿ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿತ್ತು. ಮನುಷ್ಯರಲ್ಲಿ ಯಾವುದೇ ಅಸೂಯೆ ಅಥವಾ ದ್ವೇಷ ಇರಲಿಲ್ಲ ಹಾಗೂ ಜನರು ನೇರವಾಗಿ ದೇವತೆಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. 17,28,000 ವರ್ಷಗಳ ಕಾಲ ನಡೆದ ಈ ಸುವರ್ಣ ಕಾಲದಲ್ಲಿ ಭಗವಾನ್ ವಿಷ್ಣು ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹ ಅವತಾರ ಎತ್ತಿ ಇಡೀ ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡಿದ್ದ ಅನ್ನೋದು ಬಿಗ್ಗೆಸ್ಟ್ ಫ್ಯಾಕ್ಟ್. ಕಾಲಚಕ್ರದ ಮುಂದೆ ಉರುಳಿದಾಗ 12,96,000 ವರ್ಷಗಳ ಅವಧಿಯ ತ್ರೇತಾಯುಗ ಶುರುವಾಗುತ್ತೆ. ಇಲ್ಲಿ ಧರ್ಮದ ಒಂದು ಕಾಳು ಮುರಿದು ಹೋಗಿ ಮನುಷ್ಯರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಮತ್ತು ಅಹಂಕಾರ ತಲೆದೂರುತ್ತೆ ಹಾಗೂ ಅವರ ಆಯಸ್ಸು ಕೇವಲ 10,000 ವರ್ಷಕ್ಕೆ ಇಳಿಯುತ್ತೆ. ಇದೇ ಯುಗದಲ್ಲಿ ಶ್ರೀರಾಮಚಂದ್ರನು ಮನುಷ್ಯನ ರೂಪದಲ್ಲಿ ಬಂದು ರಾಮಾಯಣದ ಯುದ್ಧದ ಮೂಲಕ ಧರ್ಮವನ್ನು ರೀಸ್ಟಾರ್ಟ್ ಮಾಡುತ್ತಾನೆ. ಆದರೆ ಈ ಯುಗ ಮುಗಿಯೋ ಹೊತ್ತಿಗೆ ಪ್ರಕೃತಿಯಲ್ಲಿ ನೆಗೆಟಿವ್ ಎನರ್ಜಿ ಮತ್ತು ಸೇಡಿನ ಭಾವನೆಗಳು ಜಾಸ್ತಿ ಆಗೋದಕ್ಕೆ ಶುರುವಾಗಿರುತ್ತೆ. ಮೂರನೇ ಹಂತವೇ 8,64,000 ವರ್ಷಗಳು ಕಾಲ ನಡೆದ ದ್ವಾಪರ ಯುಗ. ಇಲ್ಲಿ ಧರ್ಮಕ್ಕೆ ಉಳಿದಿದ್ದು ಕೇವಲ 2 ಕಾಲುಗಳು. ಸತ್ಯ ಮತ್ತು ದಯ ಕ್ಷೀಣಿಸಿ ಮನುಷ್ಯನ ಆಯಸ್ಸು ಕೇವಲ 1,000 ವರ್ಷಕ್ಕೆ ಕುಸಿಯುತ್ತೆ ಮತ್ತು ಅಧಿಕಾರದ ಆಸೆಗಾಗಿ ಒಂದು ಫ್ಯಾಮಿಲಿಯ ಅಣ್ಣ ತಮ್ಮಂದಿರು ಕುರುಕ್ಷೇತ್ರದಲ್ಲಿ ಭೀಕರ ಯುದ್ಧ ಮಾಡ್ತಾರೆ. ಶ್ರೀಕೃಷ್ಣನ ಭಗವದ್ಗೀತೆಯನ್ನು ಬೋಧಿಸಿ ಕರ್ತವ್ಯದ ಪಾಠ ಕಲಿಸಿದ್ರು. ಅತ್ತ ಭೂಮಿಯನ್ನು ತ್ಯಜಿಸಿ ವೈಕುಂಠಕ್ಕೆ ಮರಳಿದ ಆ ಕತ್ತಲೆಯ ಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ಕಲಿಯುಗದ ಕಂಟಕ ಫಿಕ್ಸ್ ಆಗುತ್ತೆ. ಈಗ ನಾವು ಬದುಕುತ್ತಿರೋ ಈ ಕಲಿಯುಗವೇ ಕಾಲಚಕ್ರದ ಫೈನಲ್ ಅಂಡ್ ಮೋಸ್ಟ್ ಡೇಂಜರಸ್ ಚಾಪ್ಟರ್. ಇಲ್ಲಿ ಧರ್ಮ ಕೇವಲ ಒಂದೇ ಒಂದು ಕಾಲಿನ ಮೇಲೆ ತೂಗುತ್ತಾ ಇದೆ. ಮನುಷ್ಯನ ಆಯಸ್ಸು 100 ವರ್ಷಕ್ಕಿಂತ ಫಿಕ್ಸ್ ಆಗಿ ಎತ್ತರ ಕೂಡ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ 4,32,000 ವರ್ಷಗಳ ಈ ಸುದೀರ್ಘ ಕಲಿಯುಗದಲ್ಲಿ ನಾವು ಕೇವಲ 5,000 ವರ್ಷಗಳನ್ನಷ್ಟೇ ಕಂಪ್ಲೀಟ್ ಮಾಡಿದ್ದೀವಿ. ಅಂದ್ರೆ ಪ್ರಕೃತಿಯ ಅಸಲಿಯಾಟ ಮತ್ತು ವಿನಾಶ ಹೇಗಿರುತ್ತೆ ಅನ್ನೋದು ಮುಂದಿದೆ. ಒಂದು ಯುಗ ಮುಗಿದು ಇನ್ನೊಂದು ಯುಗ ಸ್ಟಾರ್ಟ್ ಆಗೋ ಮುನ್ನ ಸಂಧಿಕಾಲ ಅನ್ನೋ ಹೈಪರ್ ಟೈಮ್ ಮಿಷನ್ ಪೀರಿಯಡ್ ಬರುತ್ತೆ. ಇದು ಆ ಯುಗದ ಒಟ್ಟು ಅವಧಿಯ 10ನೇ ಒಂದು ಭಾಗ ಇರುತ್ತೆ. ಈ ಟೈಮ್ ನಲ್ಲಿ ಪ್ರಕೃತಿ ಕಂಪ್ಲೀಟ್ ಆಗಿ ಇಂಬ್ಯಾಲೆನ್ಸ್ ಆಗಿ ಸೂರ್ಯನ ಅತಿಯಾದ ಹೀಟ್ ಅಥವಾ ಜಾಗತಿಕ ಪ್ರವಾಹಗಳ ಮೂಲಕ ಇಡೀ ಸಿಸ್ಟಮ್ ಅನ್ನೇ ಕ್ಲೀನ್ ಮಾಡೋ ಪ್ರಾಸೆಸ್ ನಡೆಯುತ್ತೆ. ಇದನ್ನೇ ಸೈನ್ಸ್ ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ ಅಂದ್ರೆ ನಮ್ಮ ಪುರಾಣಗಳು ಇದನ್ನ ಯುಗ ಬದಲಾವಣೆ ಮುನ್ನಡಿ ಅಂತ ಕರೆಯುತ್ತಿವೆ. ಕಲಿಯುಗದ ಎಂಡ್ ಹೇಗಿರುತ್ತೆ ಅಂದ್ರೆ ಅಧರ್ಮ ಮಿತಿ ಮೀರಿ ಮನುಷ್ಯನ ನೈತಿಕತೆಯನ್ನು ಕಳೆದುಕೊಂಡು ಮನುಷ್ಯನನ್ನೇ ತಿನ್ನೋ ಪರಿಸ್ಥಿತಿ ಬಂದಾಗ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಎಂಟ್ರಿ ಆಗುತ್ತೆ. ಬಿಳಿ ಕುದುರೆ ಏರಿ ಬರೋ ಕಲ್ಕಿ ಇಡೀ ಜಗತ್ತನ್ನೇ ಕರಾಳ ಶಕ್ತಿಗಳನ್ನು ಕತ್ತರಿಸಿ ಹಾಕಿದಾಗ ಸಂಭವಿಸುವುದೇ ಮಹಾಪ್ರಳಯ. ಇದು ಜಗತ್ತಿನ ಪರ್ಮನೆಂಟ್ ಎಂಡ್ ಅಲ್ಲ, ಬದಲಿಗೆ ಇಡೀ ಭೂಮಿಯನ್ನು ಜಲವೃತಗೊಳಿಸಿ ಎಲ್ಲಾ ಪಾಪಗಳನ್ನು ತೊಳೆದು ಮತ್ತೆ ಸತ್ಯಯುಗವನ್ನು ತೋರೋ ಬಿಗ್ಗೆಸ್ಟ್ ಕಾಸ್ಮಿಕ್ ರಿಸೆಟ್ ಬಟನ್. ಈ ಕಾಲಚಕ್ರದ ಗಣಿತದ ಲೆಕ್ಕಾಚಾರ ಕೇಳಿದ್ರೆ ಮಾಡರ್ನ್ ಸೈನ್ಸ್ ಕೂಡ ಶಾಕ್ ಆಗುತ್ತೆ. ನಮ್ಮ ಮನುಷ್ಯರು 360 ವರ್ಷಗಳ ದೇವತೆಗಳಿಗೆ ಕೇವಲ 1 ವರ್ಷಕ್ಕೆ ಈಕ್ವಲ್ ಆಗಿರುತ್ತೆ. ಇಂತಹ 12,000 ವರ್ಷಗಳು ದೇವ ವರ್ಷಗಳು ಸೇರಿದ್ರೆ ಒಂದು ಚತುರ್ಯುಗ ಆಗುತ್ತೆ ಮತ್ತು ಇಂತಹ 1,000 ಚತುರ್ಯುಗಗಳು ಕಳೆದ್ರೆ ಅದು ಬ್ರಹ್ಮನಿಗೆ ಕೇವಲ 1 ಹಗಲು ಮಾತ್ರ. ಈ ಇನ್ಫಿನಿಟ್ ಟೈಮ್ ಲೈನ್ ಮುಂದೆ ನಮ್ಮ ಈ 70-80 ವರ್ಷದ ಲೈಫ್ ಎಷ್ಟು ಚುಕ್ಕೆ ತರಹದ್ದು ಅನ್ನೋದು ನಮಗೀಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಮಹಾಕಥೆ ನಮಗೆ ಕಲಿಸೋ ಅಲ್ಟಿಮೇಟ್ ಲೆಸನ್ ಅಂದ್ರೆ ಯುಗಗಳು ಬದಲಾದರೂ ನಮ್ಮ ಒಳಗಿನ ಆತ್ಮ ಮತ್ತು ಧರ್ಮ ಬದಲಾಗಲ್ಲ. ಕಲಿಯುಗ ಕಷ್ಟದ ಕಾಲವಾಗಿದ್ದರೂ ಇಲ್ಲಿ ಕೇವಲ
ಮನಸ್ಫೂರ್ತಿಯಾಗಿ ದೇವನಾಮ ಸ್ಮರಣೆ ಮಾಡಿದ್ರೆ ಸಾಕು, ಸತ್ಯಯುಗದಷ್ಟೇ ಫಲ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತಿವೆ. ನಾವೆಲ್ಲರೂ ಈ ಕಾಲಚಕ್ರದ ಸಣ್ಣ ಪ್ರಯಾಣಿಕರು. ನಮ್ಮ ಒಳ್ಳೆಯ ಕೆಲಸಗಳು ಮೂಲಕ ನಮ್ಮ ಪರ್ಸನಲ್ ಸತ್ಯಯುಗವನ್ನು ಇಂದಿನಿಂದಲೇ ಸ್ಟಾರ್ಟ್ ಮಾಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.